ದರ್ಶನ್ ವಿಚಾರಕ್ಕೆ ಪುನಃ ಬರೋದಾದ್ರೆ ಈಗಾಗಲೇ ಕಂಬಿ ಹಿಂದೆ ಇರುವಂತಹ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ಕಾಲ ಕಳೀತಾ ಇರೋದು ಒಂದು ಕಡೆ ಆದ್ರೆ ದರ್ಶನ್ನ ಒಂದು ಹಳೆ ಕೇಸ್ ಈಗ ಮರುಜೀವವನ್ನ ಪಡಿತಾ ಇದೆ. ಹಾಗಿದ್ರೆ ಯಾವುದು ಆ ಕೇಸ್? ಈ ಹೊಸ ಕೇಸ್ನಿಂದ ಅಂದ್ರೆ ಹಳೆ ಕೇಸ್ ಈಗ ಏನು ಮತ್ತೆ ಓಪನ್ ಆಗ್ತಾ ಇದೆ, ಅದರಿಂದ ದರ್ಶನ್ಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ಕಾದಿದೆ? ಒಂದು ವರದಿ ಇದೆ, ನೋಡೋಣ. ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ, ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ನಾನು ಹೇಳೋದು ಇನ್ನೇನು ಇಲ್ಲ. ಇಲ್ಲ ಆಮೇಲೆ ನೀನ್ ಇರಲ್ಲ, ಅದನ್ನ ಮಾತ್ರ ನಿಮ್ಗೊಂದು ಹೇಳ್ತೀನಿ. ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು, ಇಲ್ಲ ನೀನ್ ಪ್ರಿಕಾಷನರಿ ರೆಡಿ ಇರೋ ಅಷ್ಟೇನೆ. ಕೇಳಿಸಿಕೊಂಡ್ರಲ್ವಾ, ಇದು ನಮ್ಮ ಜೈಲು ಹಕ್ಕಿ ದರ್ಶನ್ ಹಾಕಿರೋ ಬೆದರಿಕೆ. ನಿರ್ಮಾಪಕ ಅಂದ್ರೆ ದೇವ್ರು, ಊಟ ಹಾಕೋ ಅನ್ನದಾತ ಅಂತ ಹೇಳ್ತಿದ್ದ ಕಾಟೇರ ಹಾಕಿರೋ ಜೀವ ಬೆದರಿಕೆ, ಅದು ಕೂಡ ಒಬ್ಬ ನಿರ್ಮಾಪಕನಿಗೆ. ಇಲ್ಲಾಂದ್ರೆ ನೀನ್ ಆಕ್ಚುಲಿ ನೀನೇ ಕಾಣಿಸಲ್ಲ, ಆಮೇಲೆ ಹಂಗ್ ಮಾಡ್ಬಿಡ್ತೀನಿ. ಇದೆರಡೇ ನಾನು ಹೇಳೋದು. ಇದನ್ ಬೇಕಾದ್ರೆ ವಾರ್ನಿಂಗ್ ಆರು ಅನ್ಕೋ, ಏನಾರು ಅನ್ಕೋ. ಇಲ್ಲ ಬಸ್ ಸ್ಟಾರ್ಟ್ ಮಾಡ್ತೀನಿ, ಮಾತಾಡಿಸ್ಕೊತೀನಿ. ಅಂದ ಹಾಗೆ ತಗಡು ಗ್ಯಾಂಗ್ ನ ಬಾಸ್ ಅಲಿಯಾಸ್ ಡಿ ಬಾಸ್ ದರ್ಶನ್ ನಿರ್ಮಾಪಕ ಭರತ್ಗೆ ಹಾಕಿರೋ ಬೆದರಿಕೆ ಇದು. ಅರೆರೇ, ಅದ್ಯಾವಾಗ ಇದೆಲ್ಲ ಆಯ್ತು ಅಂತ ಕನ್ಫ್ಯೂಸ್ ಆಗಬೇಡಿ, ಎಲ್ಲವನ್ನು ಡೀಟೇಲ್ ಆಗಿಯೇ ಹೇಳ್ತೀವಿ ಕೇಳಿ. ಏನಿದು ಕೊಲೆ ಬೆದರಿಕೆ ಕೇಸ್? ನಿರ್ಮಾಪಕ ಭರತ್ಗೆ ನಟ ದರ್ಶನ್ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ನಂತೆ. 2022ರಲ್ಲಿ ಕೊಲೆ ಬೆದರಿಕೆ ಹಾಕಿರೋ ಬಗ್ಗೆ ಕೆಂಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪೊಲೀಸರು NCR ಹಾಕಿ ವಿಚಾರಣೆ ನಡೆಸಿ ಕೇಸ್ ಕ್ಲೋಸ್ ಮಾಡಿದ್ರು. ಆದ್ರೆ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಕ್ಲೋಸ್ ಆಗಿದ್ದ ಕೇಸ್ ಮತ್ತೆ ಮರುಜೀವ ಪಡೆದುಕೊಳ್ತು. ಕಳೆದ ಜುಲೈ 26ರಂದು ನಿರ್ಮಾಪಕ ಭರತ್ ಮತ್ತೆ ಪೊಲೀಸರಿಗೆ ದೂರು ನೀಡಿದ್ದರು. ನಟ ದರ್ಶನ್, ನಾಗರಾಜ್, ಧ್ರುವನ್, ಅನೂಪ್, ಆಂಟೋನಿ ಸೇರಿ 5 ವಿರುದ್ಧ ಸೂಕ್ತ ಕ್ರಮಕ್ಕೆ ಮನವಿ ಮಾಡಿದ್ದರು. ಡಿಸಿಪಿ ಕೈ ಸೇರಿದ ದರ್ಶನ್ ಬೆದರಿಕೆ ಕೇಸ್ ವರದಿ. ಬೆದರಿಕೆ ಕೇಸ್ ವಿಚಾರಣಾ ವರದಿಯಲ್ಲಿ ಏನಿದೆ? ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ನ ವರದಿ ಡಿಸಿಪಿ ಗಿರೀಶ್ ಅವರ ಕೈ ಸೇರಿದೆ. ಅಷ್ಟಕ್ಕೂ ಆ ವರದಿಯಲ್ಲಿ ಇರೋದೇನು ಅಂತ ತೋರಿಸ್ತೀವಿ ನೋಡಿ. ದರ್ಶನ್ ವಿರುದ್ಧದ ಕೊಲೆ ಬೆದರಿಕೆ ಕೇಸ್ನ ಕ್ಲೋಸ್ ಮಾಡಲು ಅನುಮತಿ ನೀಡುವಂತೆ ಡಿಸಿಪಿ ಗಿರೀಶ್ಗೆ ಕೆಂಗೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪತ್ರ ಬರೆದಿದ್ದಾರೆ. ದೂರು ಅರ್ಜಿಯನ್ನ ಕುಲಂಕುಷವಾಗಿ ವಿಚಾರಣೆ ನಡೆಸಲಾಗಿದೆ. ಅನೂಪ್, ಆಂಟೋನಿ, ಅರುಣ್ ಸುರೇಶ್ರನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆಯಲಾಗಿದೆ. ನಾಯಕ ನಟ ಧ್ರುವನ್ ಅಲಿಯಾಸ್ ಸೂರಜ್ ಹೇಳಿಕೆ ಪಡೆಯಲಾಗಿದೆ. ನಟ ದರ್ಶನ್ ಹಾಗೂ ನಾಗರಾಜು ಅಲಿಯಾಸ್ ನಾಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೀಗಾಗಿ ಅವರಿಬ್ಬರ ಹೇಳಿಕೆಯನ್ನ ಪಡೆಯೋಕ್ಕಾಗಿಲ್ಲ. ಭರತ್ ಸಲ್ಲಿಸಿದ ದೂರು ಹಣಕಾಸಿಗೆ ಸಂಬಂಧಿಸಿದ್ದು. ಅದನ್ನ ನ್ಯಾಯಾಲಯ ಅಥವಾ ಸಕ್ಷಮ ಪ್ರಾಧಿಕಾರದ ಮುಂದೆ ಇತ್ಯರ್ಥಪಡಿಸಿಕೊಳ್ಳಬಹುದು. ಹೀಗಾಗಿ ಈ ಕೇಸ್ನ ಕ್ಲೋಸ್ ಮಾಡಲು ಡಿಸಿಪಿಗೆ ಇನ್ಸ್ಪೆಕ್ಟರ್ ಮನವಿ ಮಾಡಿದ್ದಾರೆ. ಕೆಂಗೇರಿ ಇನ್ಸ್ಪೆಕ್ಟರ್ ಏನೋ ಕೇಸ್ ಕ್ಲೋಸ್ಗೆ ಮನವಿ ಮಾಡಿದ್ದಾರೆ. ಆದರೆ ಡಿಸಿಪಿ ಗಿರೀಶ್ ಅವರು ಅನುಮತಿ ನೀಡ್ತಾರಾ ಅನ್ನೋದೇ ಕುತೂಹಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ಸಂಖ್ಯೆ 1, ದರ್ಶನ್ ಆರೋಪಿ ಸಂಖ್ಯೆ 2 ಮುಂದುವರೆದು 18-19 ಜನ ಆರೋಪಿಗಳಿದ್ದಾರೆ. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಸಂಬಂಧ ನಡೀತಾ ಇರುವ ತನಿಖಾಧಿಕಾರಿಗಳು ಈ ತನಿಖೆಯ ಫೈಲ್ ಅನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯ ಸಿದ್ಧತೆಯ ಕಾರ್ಯ ನಡೀತಾ ಇದೆಯಂತೆ. ಈ ಮಧ್ಯೆ ಆರೋಪಿಗಳ ಸಂಖ್ಯೆಯ ಅದಲು ಬದಲಾಗೋ ಸಾಧ್ಯತೆ, ಅಂದ್ರೆ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ ದರ್ಶನ್ ಏನಿದೆ ಇದು ಬದಲಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ಚಾರ್ಜ್ ಶೀಟ್ ಫೈನಲ್, ಆರೋಪಿಗಳ ಸಂಖ್ಯೆ ಚೇಂಜ್. ಆದರೂ ಪವಿತ್ರ ಗೌಡ A1, ದರ್ಶನ್ A2 ಕಾಯಂ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಫೈನಲ್ ಆಗಿದ್ದು ಇನ್ನೇನು ಮುಂದಿನ ತಿಂಗಳು ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಹಾಗಾಗಿ ಎಲ್ಲ ಸಾಕ್ಷಿಗಳನ್ನ ಕ್ರಾಸ್ ಚೆಕ್ ಮಾಡ್ತಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳ ಸಂಖ್ಯೆಯಲ್ಲಿ ಅದಲು ಬದಲು ಮಾಡಿದ್ದಾರಂತೆ. ಆದರೆ ಪವಿತ್ರ ಗೌಡ A1, ದರ್ಶನ್ A2 ಕಾಯಂ ಎನ್ನಲಾಗಿದೆ. ಸಾಕ್ಷಿ ಆಧಾರದ ಮೇಲೆ ಆರೋಪಿಗಳ ಮೇಲೆ ಸ್ಥಾನ ಅದಲು ಬದಲಾಗಿದೆ. ಪ್ರಕರಣ ದಾಖಲಿಸಿದಾಗ ಕೊನೆ ಸ್ಥಾನದಲ್ಲಿದ್ದವರು ಚಾರ್ಜ್ ಶೀಟ್ ನಲ್ಲಿ 4-5ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪ್ರಮುಖ ಪಾತ್ರ ಹಾಗೂ ಸಾಕ್ಷಿ ನಾಶದಲ್ಲಿ ಆಧಾರದ ಮೇಲೆ ಕೆಲ ಆರೋಪಿಗಳ ಸ್ಥಾನದಲ್ಲಿ ಬದಲಾವಣೆಯಾಗಿದೆ.
A10 ವಿನಯ್ ಹಾಗೂ A14 ಪ್ರದೋಷ್ ಸೇರಿದಂತೆ ಕೆಲವು ಆರೋಪಿಗಳ ಸಂಖ್ಯೆ ಬದಲಾವಣೆಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ನಲ್ಲಿ A10 ಹಾಗೂ A14 ಆರೋಪಿಗಳಾಗಿರುವಂತಹ ವಿನಯ್ ಹಾಗೂ ಪ್ರದೋಷ್ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಬಳಿಕ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ವಿನಯ್ ಹಾಗೂ ಪ್ರದೋಷ್ ಜೊತೆ ಬೇರೆ ಆರೋಪಿಗಳ ಸ್ಥಾನವು ಪಲ್ಲಟ ಆಗಲಿದೆ. ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ಮಾಸ್ಟರ್ ಮೈಂಡ್ ಆಗಿರುವ ಪವಿತ್ರ ಗೌಡ ಹಾಗೂ ದರ್ಶನ್ ಸಂಖ್ಯೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ತನಿಖಾಧಿಕಾರಿಗಳು ಹೇಳುತ್ತಿದ್ದಾರೆ. ನಾಗರಾಜ್ ಮಟ್ಟಿಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಯಾಕಂದ್ರೆ ಅಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಯಾವುದು ಮಿಸ್ ಆಗಬಾರ್ದು, ವಿವರ್ಸ್ ವರೆಗೂ ಹೋಗ್ಬೇಕು ಅನ್ನುವಂತಹ ಒಂದು ಆಸೆ ನಮ್ದು 100%. ಎಸ್, ಈಗ ಮತ್ತೆ ಸುದ್ದಿಯನ್ನು ಕೊಡೋಣ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಅಹಿಂದ ಕುರುಬ ಸಂಘಟನೆಗಳು ಸಿಡಿಮಿಡಿ ಆಗಿವೆ. ಬಿಜೆಪಿಯ ವಿರುದ್ಧ, ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ತನಿಖೆ ವಾಪಸ್ಗೆ ಆಗ್ರಹಿಸಿ, ಅಂದ್ರೆ ಪ್ರಾಸಿಕ್ಯೂಷನ್ ಅನ್ನ ವಾಪಸ್ ತಗೋಬೇಕು ಅಂತ ಆಗ್ರಹಿಸಿ ಈಗ ಪ್ರತಿಭಟನೆ ಜೋರಾಗ್ತಾ ಇವೆ ರಾಜ್ಯದಾದ್ಯಂತ. ನಾಳೆ ಮೈಸೂರು ನಗರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮೈಸೂರು ಕುರುಬ ಸಂಘದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಟಿ ನರಸೀಪುರ ಬಂದ್ಗೆ ಕಾಂಗ್ರೆಸ್ ಕರೆಯನ್ನ ನೀಡಿದೆ. ಕೇವಲ ಮೈಸೂರು ಮಾತ್ರವಲ್ಲದೆ ಬಹುತೇಕ ಕಡೆ ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಹೊತ್ಕೊಂಡಿದೆ. ಮೈಸೂರು ಬಂದ್ ಕರೆಯನ್ನ ನೀಡಲಾಗಿರೋದು ನಾಳೆ. ಅಹಿಂದ ಕುರುಬ ಸಮುದಾಯದವರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರಾಸಿಕ್ಯೂಷನ್ ವಾಪಸ್ ತಗೋಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇವರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ರಾಜ್ಯಪಾಲರು ಮತ್ತು ಬಿಜೆಪಿಯ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಅವತ್ತು ಸಮಸ್ಯೆ ಬಂದಾಗಲೂ ಯಾರು ನಿಮಿತ್ತ ನಿಲ್ಲಲ್ಲ. ಇವತ್ತು ನಾವು ಗಟ್ಟಿಯಾಗಿ ನಿಂತರೇನೆ ಮುಂದಿನ ದಿನಗಳಲ್ಲಿ ಅಹಿಂದ ಮತ್ತು ಶೋಷಿತ ವರ್ಗದ ಭವಿಷ್ಯ ನಮ್ಮ ಕೈಯಲ್ಲೇ ಇರ್ತದೆ. ನಾವು ಇವತ್ತು ಎದುರುಗಡೆ ನನ್ನ ನಿಲ್ಲಿಲ್ಲ. ನನಗೆ ಹಿಂದೆ ಮಾಡಿ ನಮಗಾಗಿ ಅವರು ಪ್ರಾಣ ತ್ಯಾಗ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಸುಧಾ. ಅವರಿಗೆ ಕೆಲಸ ಕಾರ್ಯಕ್ರಮಗಳನ್ನ ಅವತ್ತು ಸಮಸ್ಯೆ ಬಂದಾಗಲೂ ಯಾರು ನಿಮಿತ್ತ ನಿಲ್ಲಲ್ಲ. ಇವತ್ತು ನಾವು ಗಟ್ಟಿಯಾಗಿ ನಿಂತರೇನೆ ಮುಂದಿನ ದಿನಗಳಲ್ಲಿ ಅಹಿಂದ ಮತ್ತು ಶೋಷಿತ. ಈಗ ಒಂದು ಬಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಮೇಲೆ ಅದನ್ನು ವಾಪಸ್ ಪಡೀರಿ ಅಂತ ಹೇಳಿ ಪ್ರತಿಭಟನೆ ಮಾಡೋದು ಕಾನೂನಾತ್ಮಕವಾಗಿ ಈ ಥರದಕ್ಕೆ ಅವಕಾಶ ಇದೆಯಾ ವಾಪಸ್ ಪಡೆಯೋಕ್ಕೆ? ಅದೊಂದು ಪ್ರಶ್ನೆ. ಮತ್ತೊಂದು, ಈಗ ತಪ್ಪು ಮಾಡಿಲ್ಲ ಅಂತ ಆದ್ಮೇಲೆ, ಇದು ಕೇವಲ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಮಾತ್ರ ಅಲ್ಲ, ತಪ್ಪು ಮಾಡಿಲ್ಲ ಅಂತ ಆದ್ಮೇಲೆ ಆರೋಪ ಕೇಳೋಕೆ ಸಿಕ್ಕ ಕಾನೂನಾತ್ಮಕವಾಗಿ ಅದನ್ನು ಫೇಸ್ ಮಾಡಿ ಕ್ಲೀನ್ ಚಿಟ್ ತಗೊಂಡು ಬರೋಕ್ಕೆ ಅವಕಾಶ ಇದ್ದೇ ಇದೆ. ಈ ಸಂಘಟನೆಗಳ ಬೆಂಬಲವಾಗಿ ಈ ವಿಚಾರದಲ್ಲೂ ನಿಲ್ಬೇಕಾ ಗೊತ್ತಿಲ್ಲ, ಸಮುದಾಯಗಳ ಬೆಂಬಲವಾಗಿ ಇಂಥ ವಿಚಾರದಲ್ಲೂ ನಿಲ್ಬೇಕಾ ಗೊತ್ತಿಲ್ಲ. ಪ್ರಶ್ನೆ ಕಾನೂನು ಹೋರಾಟ ಮತ್ತು ಕಾನೂನಾತ್ಮಕ ಸ್ವರೂಪದ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇರೋದು. ಆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕಾಪಿಯನ್ನು ನೋಡಿದಾಗ ಮುಖ್ಯವಾಗಿ ರಾಜ್ಯಪಾಲರು ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ದಾಖಲೆಗಳಿದೆ, ಆದ್ದರಿಂದ ಇದು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಯೋಗ್ಯ ಅನ್ನುವಂಥದ್ದು ಒಂದಾದ್ರೆ, ಈಗ ಆರೋಪಗಳನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿ ತನಿಖೆ ಯಾವ ಹಂತದಲ್ಲಿ ಸಾಗಬೇಕು ಅಥವಾ ಯಾವ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಬರೋದು ಕಾನೂನು ಒಪ್ಪಿತವಲ್ಲ. ಅಕ್ಯೂಸ್ಡ್ ಪರ್ಸನ್ ಕ್ಯಾನ್ ನಾಟ್ ಡಿಸೈಡ್